ನನ್ನ ಹೆಸರು ಜಾಲಮಂಗಲ ನಾಗರಾಜ್ ಅಂತ, ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ರಾಜ್ಯ ಸಂಚಾಲಕರು. ಈ ದಿನ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇರೋದು, ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ 20 ವರ್ಷ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಿ ದರ್ಜೆ ನೌಕರರ ವೇತನದಾನಕ್ಕೆ ಒತ್ತಾಯ ಮಾಡಿ ನಾವು ಫ್ರೀಡಂ ಪಾರ್ಕಿನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ 2014ರಲ್ಲಿ 900ಕ್ಕೂ ಹೆಚ್ಚು 1400ಕ್ಕೂ ಹೆಚ್ಚು ಡಿ ದರ್ಜೆ ನೌಕರ ಅನುದಾನಕ್ಕೆ ಒಳಪಡಿಸಿದೆ. ಅದೇ ಪಟ್ಟಿನಲ್ಲಿ ಬರುವಂಥ, ಅದೇ ಆದೇಶದಲ್ಲಿ ಬರುವಂಥ 400 ಜನ ಕೈಬಿಟ್ಟ ಪ್ರಕರಣಗಳಿವು. ಆ ದೃಷ್ಟಿಯಿಂದ 2014 ಹೆಂಗೆ ಅನುದಾನ ನೀಡಿದ್ರೋ ಅದೇ ರೀತಿಯಲ್ಲಿ 2015 ನಂತರ ಯಾವ ಒಬ್ಬ ಡಿ ದರ್ಜೆ ನೌಕರನು ಕೂಡ ಅನುದಾನಕ್ಕೆ ಒಳಪಡಿಸಿಲ್ಲ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಇತರೆ ಶಿಕ್ಷಕರನ್ನ, ಇತರೆ ನೌಕರನ್ನ ನೇಮಕಾತಿ ಮಾಡಿಕೊಡುವಂತೆ ಶಾಲೆಯಲ್ಲಿ ಡಿ ದರ್ಜೆ ನೌಕರನ್ನು ವೇತನವನ್ನು ಒಳಪಡಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗಾಗಲೇ ಕರ್ನಾಟಕ ಸರ್ಕಾರ ಯಾವುದೇ ಶಾಲೆಯಲ್ಲಿ ಮಕ್ಕಳಿಂದ ಯಾವುದೇ ರೀತಿಯ ಒಂದು ಸ್ವಚ್ಛತೆಯನ್ನು, ಬಾತ್ರೂಮನ್ನು, ಟಾಯ್ಲೆಟನ್ನು ತೊಳೆಸಬಾರ್ದು ಅಂತ ಹೇಳ್ತದೆ. ಆದರೆ ಅದೇ ಬಾತ್ರೂಮನ್ನು ತೊಳೆಯುವ, ಅದೇ ಬಿಲ್ಡಿಂಗನ್ನು ಸ್ವಚ್ಛ ಮಾಡುವ ನಮ್ಮ ಡಿ ದರ್ಜೆ ನೌಕರನಿಗೆ ವೇತನದಾನ ಬಿಡುಗಡೆ ಮಾಡಿಲ್ಲ. ಪಾಪ ಮಕ್ಕಳಿಂದನೂ ಕೂಡ ಕೆಲಸ ಮಾಡಿಸಂಗಿಲ್ಲ, ಮೇಷ್ಟ್ರು ಮಾಡಲ್ಲ ಅಂತಂದರೆ ಡಿ ದರ್ಜೆ ನೌಕರ 25 ವರ್ಷದಿಂದ ಕಸ ಗುಡಿಸಿ ಇಲ್ಲಿವರೆಗೂ ಕೂಡ ಶಾಲಾ ಸ್ವಚ್ಛತೆಯನ್ನು, ಬಾತ್ರೂಮನ್ನು ಮತ್ತು ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರೋ ಡಿ ದರ್ಜೆ ನೌಕರನಿಗೆ ವೇತನದಾನಕ್ಕೆ ಒಳಪಡಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮನವಿಯನ್ನ ಬಹಳಷ್ಟು ಸಾರಿ ಕೊಟ್ಟಿದ್ದೀವಿ. ಕರ್ನಾಟಕ ಸರ್ಕಾರದವರು ಈಗ 2000 ಒಳಗಡೆ ನೀವು ಕಾನೂನಾತ್ಮಕವಾಗಿದ್ದೀರಿ, FD ಅವರು ಈಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ, ನಿಮಗೂ ವೇತನದಾನಕ್ಕೆ ಒಳಪಡಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ವೇತನಕ್ಕೆ ಒಳಪಡಿಸಿಲ್ಲ. 2015 ಈಚೆಗೆ 2023 ಆಯಿತು, ಈಗಾಗಲೇ 7-8 ವರ್ಷಗಳಾಗೋಯ್ತು. ಆದರೆ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಅಧಿಕಾರಿಗಳನ್ನ ಅವರೇ ಕರೆದು ಮೀಟಿಂಗ್ ಮಾಡಿದ್ದಾರೆ. ನಾವು ಅಧಿಕಾರಿಗಳ ಹತ್ರನೂ ಹೋಗಿದ್ದೀವಿ, FDಗೆ ಹೋಗಿದ್ದೀವಿ, ಇಲಾಖೆ ಕಾರ್ಯದರ್ಶಿ ಮೀಟ್ ಮಾಡಿದ್ದೀವಿ, ಕಮಿಷನರ್ ಮೀಟ್ ಮಾಡಿದ್ದೀವಿ, DDPI ಮೀಟ್ ಮಾಡಿದ್ದೀವಿ. ನಮ್ಮೆಲ್ಲ ಕಡತಗಳು ಬೆಂಗಳೂರಿನ MS ಬಿಲ್ಡಿಂಗ್ನಲ್ಲವೇ, FDನಲ್ಲಿದೆ. ಸರ್ಕಾರದ ಹಂತದಲ್ಲಿ ಇರುವಂಥ ನೌಕರರು ನಾವು, BO ಆಫೀಸು, DDPI ಆಫೀಸಲ್ಲಿ ಇರುವಂಥ ನೌಕರಲ್ಲ. ಈಗಾಗಲೇ ತಪಾಸಣೆ ಒಂದು ಸರ್ಕಾರದ ಹಂತದಲ್ಲಿ ಬಂದು ಸೇರಿರುವಂಥ 400 ಜನ ಡಿ ದರ್ಜೆ ನೌಕರರು. ಅದಕ್ಕೋಸ್ಕರ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ದಯವಿಟ್ಟು ನೀವು ಈ ಡಿ ದರ್ಜೆ ನೌಕರನ 1400 ಜನ ಹೆಂಗೆ ಪರ್ಮನೆಂಟ್ ಮಾಡಿದ್ರು ಅದರಲ್ಲಿ ಉಳಿಕೆ 1400 ಜನನ ಪರ್ಮನೆಂಟ್ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.